ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಧರ್ಮಸ್ಥಳ ಯಾತ್ರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತರದ ಆರೋಪದಡಿ ಯಾತ್ರೆ. ಮೂಡಿಗೆರೆ ಪಟ್ಟಣದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟ ಸವಿದ ಕೆಎಸ್ ಈಶ್ವರಪ್ಪ ಹಾಗೂ ಬೆಂಬಲಿಗರು. ಧರ್ಮದ ವಿರುದ್ಧ ಅಪಪ್ರಚಾರ ವ್ಯವಸ್ಥೆಗೆ ಕಾಂಗ್ರೆಸ್ ಸರ್ಕಾರ ಬೆಂಬಲ. ಎಸ್ಐಟಿ ತನಿಖೆ ಯಾರೂ ಹೇಳಿಲ್ಲ, ಇದರಿಂದ ಸತ್ಯ ಹೊರಬರಲು ಸಾಧ್ಯವಿಲ್ಲ. ಅಯೋಧ್ಯದಲ್ಲಿ ಯಾವ ರೀತಿ ಆಯಿತೋ ಅದೇ ರೀತಿ ನ್ಯಾಯ ಧರ್ಮಸ್ಥಳದಲ್ಲಿ ಸಿಗುತ್ತದೆ. ಅಧರ್ಮಕ್ಕೆ ಸೋಲು, ಧರ್ಮಕ್ಕೆ ನ್ಯಾಯ ಸಿಗುತ್ತದೆ. ಮಂಗಳೂರು ಕಡೆ ಹಲವು ಧಾರ್ಮಿಕ ಕಾರ್ಯಕ್ರಮ ಅರ್ಧದಲ್ಲಿ ನಿಲ್ಲಿಸಿರುವುದು ನೋವು ತಂದಿದೆ. ಧರ್ಮದ್ರೋಹಿ ಕಾಂಗ್ರೆಸ್ ಸರ್ಕಾರ ಉಳಿಯುವುದಿಲ್ಲ. ಈ ಸಂದರ್ಭದಲ್ಲಿ ಶ್ರೀ ಹಿರೇದೇವಿರಮ್ಮನ ವನಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಶಿವಮೊಗ್ಗ ಬಸವೇಶ್ವರ ಸಮಾಜದ ನಿರ್ದೇಶಕ ವೇದಮೂರ್ತಿ ಮಹಾಲಿಂಗಯ್ಯ, ಜ್ಞಾನೇಶ್ವರಿ ಗೋಶಾಲೆಯ ಗುರುರಾಜ್, ಉದ್ಯಮಿ ಚಂದ್ರಹಾಸ್ ಶೆಟ್ಟಿ, ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಪಾಂಡುರಂಗ ಸೇಠ್, ಕಾಂತೇಶ್ ಈಶ್ವರಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಧರ್ಮರಕ್ಷಾ ಜಾಥಾ ಕಾರ್ಯಕರ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಉದ್ಯಮಿ ಮಂಚೇಗೌಡ, ಟಿಎ ಮದೀಶ್, ಜೆಎಸ್ ರಘು, ಸುಧೀರ್ ಜನ್ನಾಪುರ, ಹಿರಿಯ ಪತ್ರಕರ್ತರಾದ ಉಮಾಶಂಕರ್ ಮತ್ತಿತರರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಹಿಂದೂ ಧರ್ಮದ ಬಗ್ಗೆ ಅಪಮಾನ ಮಾಡೋಂಥ ವ್ಯವಸ್ಥೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದಲೂ ಕೂಡ ಪ್ರೇರಣೆ ಪಡೆದಂಥ ವ್ಯಕ್ತಿಗಳು ಮಾಡ್ತಾರಂಥ ಒಂದು ಕುತಂತ್ರ ಧರ್ಮಸ್ಥಳದಲ್ಲಿ. SIT ಮಾಡಬೇಕು ಅಂತ ಯಾರೂ ಹೇಳಲಿಲ್ಲ ಅವರಿಗೆ. ಆದರೆ SIT ಮುಖಾಂತರ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಅವರೆಲ್ಲ ಇದ್ದರು. ಆದರೆ SIT ಮುಖಾಂತರ ಸತ್ಯ ಹೊರಗೆ ಬರ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಈ ರೀತಿ ಧರ್ಮಸ್ಥಳಕ್ಕಾಗಲಿ, ವೀರೇಂದ್ರ ಹೆಗ್ಗಡೆಯವ್ರಿಗಾಗಲಿ, ಹಿಂದೂ ಧರ್ಮಕ್ಕಾಗಲಿ ಅಪಮಾನ ಮಾಡೋದನ್ನು ಇಡೀ ಹಿಂದೂ ಸಮಾಜ ಒಪ್ಪಲ್ಲ. ಯಾವ ರೀತಿ ಅಯೋಧ್ಯೆನೆಲ್ಲ ಆಯಿತೋ ಅದೇ ರೀತಿ ನ್ಯಾಯ ಧರ್ಮಸ್ಥಳದಲ್ಲೂ ಸಿಗುತ್ತೆ. ಇವತ್ತು ಯಾರು ಒಂದು ಎಡಪಂಥೀಯರಿರ್ಬೋದು, SDPI ಅಂತ ಕುತಂತ್ರವಾದಿಗಳಿರ್ಬೋದು, ವಿದೇಶಿ ವ್ಯಕ್ತಿಗಳಿರ್ಬೋದು, ವಿದೇಶದ ಹಣನೂ ಕೂಡ ಇಲ್ಲಿ ಬರ್ತಾ ಇದೆ ಅಂತ ಸುದ್ದಿ ಇದೆ. ಹಾಗಾಗಿ ಇದ್ಯಾವುದೂ ಕೂಡ ಅಲ್ಲಿ ಯಶಸ್ವಿ ಆಗಲ್ಲ. ಧರ್ಮಕ್ಕೆ ನ್ಯಾಯ ಸಿಗುತ್ತೆ, ಅಧರ್ಮಕ್ಕೆ ಸೋಲಾಗೇ ಆಗುತ್ತೆ. ಮತ್ತು ಇದನ್ನು ಎಲ್ಲ ಸಂಪೂರ್ಣ ಹೊರಗೆ ಬರಬೇಕಾದ್ರೆ NIA ಕೊಡಬೇಕು. NIA ಕೊಡೋದ್ರಿಂದ ಇಡೀ ಅಷ್ಟು ವಿಚಾರ ಹೊರಗೆ ಬರುತ್ತೆ. ಯಾರ್ಯಾರು ಹಿಂದಿದ್ದಾರೆ, ಏನು ಕತೆ, ಯಾರ್ಯಾರು ರಾಷ್ಟ್ರದ್ರೋಹಿಗಳಿದ್ದಾರೆ, ಧರ್ಮದ್ರೋಹಿಗಳಿದ್ದಾರೆ, ಅದಷ್ಟು ಹೊರಗೆ ಬರುತ್ತೆ. ನಾವು ಹೋಗ್ತಾ ಇರೋಂಥ ಉದ್ದೇಶ ಸ್ವಾಭಾವಿಕವಾಗಿ ಧರ್ಮಸ್ಥಳಕ್ಕೆ ನ್ಯಾಯ ಸಿಗಬೇಕು, ವೀರೇಂದ್ರ ಹೆಗ್ಗಡೆಯವರಿಗೆ ನ್ಯಾಯ ಸಿಗಬೇಕು, ಹಿಂದೂ ಧರ್ಮಕ್ಕೆ ನ್ಯಾಯ ಸಿಗಬೇಕು. ಈ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ಹಿಂದೂ ಧರ್ಮಕ್ಕೆ ನಾವು ಒಪ್ಪಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋಗಿ ವೀರೇಂದ್ರ ಹೆಗ್ಗಡೆಯವರಿಗೆ ಬೆಂಬಲ ಕೊಡ್ತಾರೆ. ಮಂಗಳೂರಿನಲ್ಲಿ ಸಜ್ಜಿಪದ ಮತ್ತೆ ನಾನು ಮೂಡಿಗೆರೆ ಬಂದಂಥ ಸಂದರ್ಭದಲ್ಲಿ ಮಲ್ಲು ಗಣಪತಿಯ ಭಾಗದಲ್ಲಿ ನಡೀತಾ ಇರೋಂಥ ಚಟುವಟಿಕೆಗಳಿಗೆ, ಯಕ್ಷಗಾನ, ಧಾರ್ಮಿಕ ಚಟುವಟಿಕೆಗಳಿಗೆ ಕಾರ್ಯಕ್ರಮ ನಡೀತಾ ಇರೋಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಧ್ಯೆ ನಿಲ್ಲಿಸಿ ಹೋಗಿದ್ದಾರೆ ಅಂತ ಕೇಳಿ ನನಗೆ ತುಂಬ ನೋವಾಗಿದೆ. ಇದು ಯಾವುದೇ ಕಾರಣಕ್ಕೂ ಇದು ಒಳ್ಳೆಯದಲ್ಲ. ಪೊಲೀಸ್ ಇಲಾಖೆಯವರು ಹೇಳಕ್ಕೆ ಇಷ್ಟಪಡ್ತೀನಿ, ಬಹಳ ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ, ಸಿದ್ದರಾಮಯ್ಯನವರ ಸರ್ಕಾರ ಧರ್ಮದ್ರೋಹಿ ಸರ್ಕಾರ ಇರಲ್ಲ, ಧರ್ಮವನ್ನು ಉಳಿಸಂತ ಸರ್ಕಾರ ಬರುತ್ತೆ. ಆ ಸಂದರ್ಭದಲ್ಲಿ ನೀವು ತೊಂದರೆ ಅನುಭವಿಸ್ತೀರಿ ಅಂತ ಎಚ್ಚರಿಕೆಯನ್ನು ಪೊಲೀಸ್ನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.